ಜುಲೈ 20ರಂದು ದೆಹಲಿಯ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳು ಬೀದಿಗಿಳಿದಾಗ ಕಂಡ ದೃಶ್ಯ ನೆನಪಿದೆಯಾ? ವಿದ್ಯಾರ್ಥಿಗಳ ಹೋರಾಟಕ್ಕೆ ಎದುರಾದದ್ದು ಬ್ಯಾರಿಕೇಡ್ಗಳು, ಪೊಲೀಸ್ ಬಲಪ್ರಯೋಗ, ಅಶ್ರುವಾಯು, ಲಾಠಿ ಚಾರ್ಜ್. ಇವತ್ತು ಜಾರ್ಖಂಡ್ ರಾಜಧಾನಿ ರಾಂಚಿಯಲ್ಲೂ ಅದೇ ದೃಶ್ಯ ಕಂಡುಬಂತು. ಇಲ್ಲಿ ಸ್ಥಳ ಮಾತ್ರ ಬದಲಾಗಿದೆ. ದೆಹಲಿ ಬದಲು ರಾಂಚಿ, ಆದರೆ ದೃಶ್ಯ ಅದೇ. ಹಾಗೆ ಪ್ರಶ್ನೆಯೂ ಅದೇ. ವಿದ್ಯಾರ್ಥಿಗಳು ತಮ್ಮ ಹಕ್ಕಿಗಾಗಿ ಬೀದಿಗಿಳಿದರೆ ಅವರ ಧ್ವನಿಯನ್ನ ಕೇಳುವ ಬದಲು ಅವರ ಮೇಲೆ ಬಲಪ್ರಯೋಗ ಮಾಡುವುದು ಸರಿಯಾ? ವಿದ್ಯಾರ್ಥಿಗಳು ಮತ್ತು ಉದ್ಯೋಗಾಕಾಂಕ್ಷಿಗಳು ಬೀದಿಗಿಳಿದಿದ್ದಾರೆ. ಪರೀಕ್ಷಾ ಅಕ್ರಮದ ವಿರುದ್ಧ ಘೋಷಣೆ ಕೂಗ್ತಾ ಇದ್ದಾರೆ. ನೇಮಕಾತಿ ವ್ಯವಸ್ಥೆಯಲ್ಲಿ ಸುಧಾರಣೆ ಬೇಕು ಎಂದು ಒತ್ತಾಯಿಸ್ತಾ ಇದ್ದಾರೆ. ತಮ್ಮ ಬೇಡಿಕೆಗಳನ್ನು ವಿಧಾನಸಭೆಯವರೆಗೆ ಕೊಂಡೊಯ್ಯಲು ಮೆರವಣಿಗೆ ನಡೆಸಿದ್ದಾರೆ. ಅವರ ಮುಂದೆ ಪೊಲೀಸರು ಬ್ಯಾರಿಕೇಡ್ ಹಾಕಿದ್ದಾರೆ. ಕೊನೆಗೆ ಜಲಫಿರಂಗಿ, ಅಶ್ರುವಾಯು ಮತ್ತು ಲಾಠಿ ಚಾರ್ಜ್. ಜಾರ್ಖಂಡ್ನ ರಾಂಚಿಯಲ್ಲಿ ಇಂದು ನಡೆದಿರುವುದು ಇದೆ. ನೇಮಕಾತಿ ಪರೀಕ್ಷೆಗಳಲ್ಲಿ ಅಕ್ರಮ ನಡೆದಿದೆ ಎಂದು ಆರೋಪಿಸಿ ವಿವಿಧ ಬೇಡಿಕೆಗಳನ್ನು ಈಡೇರಿಕೆಗೆ ಆಗ್ರಹಿಸಿ ಸಾವಿರಾರು ವಿದ್ಯಾರ್ಥಿಗಳು ಮತ್ತು ಉದ್ಯೋಗಾಕಾಂಕ್ಷಿಗಳು ಇಂದು ಜಾರ್ಖಂಡ್ ವಿಧಾನಸಭೆಗೆ ಘೇರಾವ್ ನಡೆಸಲು ಮೆರವಣಿಗೆ ನಡೆಸಿದರು. ದುರ್ವಾದಲ್ಲಿರುವ ಹಳೆಯ ವಿಧಾನಸಭಾ ಸಂಕೀರ್ಣದ ಹೊರಗಿನಿಂದ ಮೆರವಣಿಗೆ ಆರಂಭ ಆಯಿತು. ಹೊಸ ವಿಧಾನಸಭಾ ಸಂಕೀರ್ಣವನ್ನ ತಲುಪುವುದು ಪ್ರತಿಭಟನಾಕಾರರ ಉದ್ದೇಶ ಆಗಿತ್ತು. ಆದರೆ ವಿಧಾನಸಭೆಯತ್ತ ಸಾಗುವ ಮಾರ್ಗದಲ್ಲಿ ಪೊಲೀಸರು ಹಲವು ಹಂತಗಳಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿದ್ರು. ಪ್ರತಿಭಟನಾಕಾರರು ಒಂದೊಂದಾಗಿ ಬ್ಯಾರಿಕೇಡ್ಗಳನ್ನು ದಾಟಿ ಮುಂದೆ ಸಾಗಿದ್ರು. ಕೊನೆಗೆ ಹೊಸ ವಿಧಾನಸಭಾ ಸಂಕೀರ್ಣಕ್ಕೆ ಹೋಗುವ ರಸ್ತೆಯಲ್ಲಿರುವ ಜಗನ್ನಾಥಪುರ ದೇವಸ್ಥಾನದ ಬಳಿ ಪೊಲೀಸರು ಅಂತಿಮ ಬ್ಯಾರಿಕೇಡ್ ಹಾಕಿದ್ರು. ಅದನ್ನು ದಾಟಲು ಪ್ರತಿಭಟನಾಕಾರರು ಮುಂದಾದಾಗ ಪರಿಸ್ಥಿತಿ ಉದ್ವಿಗ್ನಗೊಳ್ತು. ಪೊಲೀಸರು ಮೊದಲು ಜಲಫಿರಂಗಿ ಪ್ರಯೋಗಿಸಿದ್ರು. ನಂತರ ಪ್ರತಿಭಟನಾಕಾರರನ್ನ ಚದುರಿಸಲು ಅಶ್ರುವಾಯು ಶೆಲ್ಗಳನ್ನು ಸಿಡಿಸಿದ್ರು. ಕೊನೆಗೆ ಲಾಠಿ ಚಾರ್ಜ್ ಕೂಡ ನಡೆಸಿದ್ರು. ಈ ಜಟಾಪಟಿಯಲ್ಲಿ ಹಲವು ವಿದ್ಯಾರ್ಥಿಗಳು ಮತ್ತು ಪೊಲೀಸರು ಗಾಯಗೊಂಡಿದ್ದಾರೆ. ಪೊಲೀಸರ ಬಲಪ್ರಯೋಗದ ನಡುವೆಯೂ ಪ್ರತಿಭಟನಾಕಾರರು ತ್ರಿವರ್ಣ ಧ್ವಜ ಮತ್ತು ಫಲಕಗಳನ್ನು ಹಿಡಿದುಕೊಂಡು ವಿಧಾನಸೌಧದ ಬಳಿಗೆ ತಲುಪಿದ್ರು. ವಿದ್ಯಾರ್ಥಿಗಳ ಪ್ರಕಾರ ಪ್ರತಿಭಟನಾಕಾರರು ಶಾಂತಿಯುತವಾಗಿ ಪ್ರತಿಭಟನೆ ನಡೆಸಿದ್ರು. ಸರ್ಕಾರ ಅವರ ವಿರುದ್ಧ ಬಲಪ್ರಯೋಗ ಮಾಡಿದೆ. ಇನ್ನು ದೆಹಲಿಯಲ್ಲಿ ನಡೆದ ವಿದ್ಯಾರ್ಥಿ ಪ್ರತಿಭಟನೆಯನ್ನ ನಕಾರಾತ್ಮಕವಾಗಿ ಬಿಂಬಿಸಿದ್ದ ಗೋಧಿ ಮೀಡಿಯಾಗಳು ರಾಂಚಿಯಲ್ಲಿ ವಿದ್ಯಾರ್ಥಿಗಳ ಪರ ನಿಂತಿದೆ. ಪೊಲೀಸ್ ಕ್ರಮವನ್ನ ಟೀಕಿಸ್ತಾ ಇದೆ. ಕಾರಣ ಅಲ್ಲಿ ಬಿಜೆಪಿ ಸರ್ಕಾರ ಇಲ್ಲ, ಅಲ್ಲಿರೋದು ಇಂಡಿಯಾ ಮೈತ್ರಿಕೂಟದ ಸರ್ಕಾರ. ರಾಂಚಿಯಲ್ಲಿ ಇಂದಿನ ದೃಶ್ಯಗಳನ್ನು ನೋಡುವಾಗ ಮೂಡುವ ಪ್ರಶ್ನೆ ಏನಂದ್ರೆ, ವಿದ್ಯಾರ್ಥಿಗಳು ಪ್ರಶ್ನೆ ಕೇಳಿದಾಗ ಸರ್ಕಾರದ ಉತ್ತರ ಲಾಠಿ ಏಟಾಗಿರ್ಬೇಕಾ ಅಥವಾ ಮಾತುಕತೆ ನಡೆಸಿ ಸಮಸ್ಯೆ ಪರಿಹರಿಸುವುದಾಗಬೇಕಾ ಎನ್ನುವುದಾಗಿದೆ. ಹಾಗಂತ ಜಾರ್ಖಂಡ್ ಸರ್ಕಾರ ಮೋದಿ ಸರ್ಕಾರ ತರ ವಿದ್ಯಾರ್ಥಿಗಳೊಂದಿಗೆ ವರ್ತಿಸಿಲ್ಲ ಅನ್ನೋದು ನಿಜ. ರಾಂಚಿಯಲ್ಲಿ ವಿದ್ಯಾರ್ಥಿಗಳು ಕಳೆದ 17 ದಿನಗಳಿಂದ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಈ ಮಧ್ಯೆ ಸರ್ಕಾರ ಅವರ ಜೊತೆ ಹಲವು ಸುತ್ತಿನ ಮಾತುಕತೆ ನಡೆಸಿದೆ. ಅಲ್ಲಿ ವಿದ್ಯಾರ್ಥಿಗಳ ಹಲವು ಬೇಡಿಕೆಗಳಿವೆ. ಪರೀಕ್ಷಾ ಮತ್ತು ಅಕ್ರಮ ನೇಮಕಾತಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು, ಜೆಪಿಎಸ್ಸಿ ಮತ್ತು ಜೆಎಸ್ಎಸ್ಸಿಯಲ್ಲಿ ಸುಧಾರಣೆ ತರಬೇಕು, ಪರೀಕ್ಷಾ ಅಕ್ರಮಗಳ ಕುರಿತು ಸ್ವತಂತ್ರ ತನಿಖೆ ನಡೆಸಬೇಕು ಅಂತ ವಿದ್ಯಾರ್ಥಿಗಳು ಹಲವು ಬೇಡಿಕೆಗಳನ್ನಿಟ್ಟಿದ್ದಾರೆ. 98% ಬೇಡಿಕೆಗಳನ್ನು ಒಪ್ಪಿಕೊಂಡಿರುವುದಾಗಿ ಸರ್ಕಾರ ಹೇಳ್ತಾ ಇದೆ. ಆದರೆ ತಮ್ಮ ಪ್ರಮುಖ ಬೇಡಿಕೆಗಳು ಇನ್ನೂ ಈಡೇರಿಲ್ಲ ಎಂದು ವಿದ್ಯಾರ್ಥಿಗಳು ಪ್ರತಿಭಟನೆ ಮುಂದುವರೆಸಿದ್ದಾರೆ. ಆ ಹೋರಾಟ ಇಂದು ವಿಧಾನಸೌಧಕ್ಕೆ ಹೋಗುವ ದಾರಿಯಲ್ಲಿ ವಿದ್ಯಾರ್ಥಿಗಳ ಮೇಲೆ ಬಲಪ್ರಯೋಗ ನಡೆದಿದೆ. ಆದರೆ ದೆಹಲಿಯಲ್ಲಿ ನಡೆದಷ್ಟು ಕ್ರೂರವಾದ ದೌರ್ಜನ್ಯ ನಡೆದಿಲ್ಲ ಎಂಬುದು ಸತ್ಯ. ಈ ವಿಚಾರದಲ್ಲಿ ಗೋಧಿ ಮೀಡಿಯಾಗಳ ಡಬಲ್ ಸ್ಟ್ಯಾಂಡರ್ಡ್ ಕೂಡ ಚರ್ಚೆ ಆಗ್ತಾ ಇದೆ. ದೆಹಲಿ ಮತ್ತು ರಾಂಚಿಯಲ್ಲಿ ಎರಡೂ ಕಡೆ ಪ್ರತಿಭಟನೆ ನಡೆಸಿರುವುದು ವಿದ್ಯಾರ್ಥಿಗಳು. ಆದರೆ ದೆಹಲಿಯ ವಿದ್ಯಾರ್ಥಿ ಪ್ರತಿಭಟನೆಗೆ ವಿರುದ್ಧವಾಗಿದ್ದ ಗೋಧಿ ಮೀಡಿಯಾಗಳು ರಾಂಚಿಯಲ್ಲಿ ವಿದ್ಯಾರ್ಥಿಗಳ ಪರ ವಹಿಸಿದೆ. ಮಾಧ್ಯಮಗಳು ವಿದ್ಯಾರ್ಥಿಗಳ ಹೋರಾಟದ ಜೊತೆ ನಿಲ್ಲುವುದೇ ಮಾಧ್ಯಮದ ಧರ್ಮ. ಆದರೆ ಒಂದೇ ರೀತಿಯ ವಿದ್ಯಾರ್ಥಿಗಳ ಆಕ್ರೋಶವನ್ನ ಎರಡು ಬೇರೆ ಬೇರೆ ಸ್ಥಳಗಳಲ್ಲಿ ಮಾಧ್ಯಮಗಳು ಎರಡು ರೀತಿಯಲ್ಲಿ ತೋರಿಸಿವೆ. ವಿದ್ಯಾರ್ಥಿಗಳು ಯಾವ ಪಕ್ಷದ ಸರ್ಕಾರದ ವಿರುದ್ಧ ಹೋರಾಡುತ್ತಿದ್ದಾರೆ ಎಂಬುದರ ಆಧಾರದ ಮೇಲೆ ಪ್ರತಿಭಟನೆಯ ಭಾಷೆ ಬದಲಾಗಬಾರದು. ದೆಹಲಿ ಆಗಿರಲಿ, ರಾಂಚಿ ಆಗಿರಲಿ, ಪರೀಕ್ಷಾ ಅಕ್ರಮದ ವಿರುದ್ಧ ವಿದ್ಯಾರ್ಥಿಗಳು ಬೀದಿಗಿಳಿದಿದ್ದರೆ ಮೊದಲು ಕೇಳಬೇಕಾದ ಪ್ರಶ್ನೆ ಅವರ ಬೇಡಿಕೆ ಏನು ಎಂಬುದಾಗಿರಬೇಕು. ಅವರ ಬೇಡಿಕೆ ನ್ಯಾಯಸಮ್ಮತವೇ
ಅಕ್ರಮದ ಆರೋಪದ ಬಗ್ಗೆ ತನಿಖೆ ನಡೆದಿದೆ. ಸರ್ಕಾರ ಅವರೊಂದಿಗೆ ಮಾತುಕತೆ ನಡೆಸಿದೆ. ಪೊಲೀಸ್ ಬಲಪ್ರಯೋಗ ಅಗತ್ಯವಾಗಿತ್ತೆ. ಇಂಥ ಪ್ರಶ್ನೆಗಳೇ ಮಾಧ್ಯಮದ ಕೇಂದ್ರ ಬಿಂದುವಾಗಬೇಕು. ಇನ್ನು ಜಾರ್ಖಂಡ್ ಸರ್ಕಾರದಲ್ಲಿ ಕಾಂಗ್ರೆಸ್ ಪಾಲುದಾರನಾಗಿದ್ದರೂ ರಾಂಚಿ ಘಟನೆ ಬಗ್ಗೆ ಕಾಂಗ್ರೆಸ್ ವರಿಷ್ಠ ರಾಹುಲ್ ಗಾಂಧಿ ವಿದ್ಯಾರ್ಥಿಗಳ ಪರವಹಿಸಿ ಮಾತನಾಡಿದ್ದಾರೆ. ಯಾರೇ ಆಗಲಿ ವಿದ್ಯಾರ್ಥಿಗಳ ಶಾಂತಿಯುತ ಪ್ರತಿಭಟನೆ ಮೇಲೆ ಬಲಪ್ರಯೋಗ ಮಾಡಿದರೆ ಅದನ್ನು ಖಂಡಿಸುತ್ತೇವೆ ಮತ್ತು ನಾವು ಅದರ ವಿರುದ್ಧ ಇದ್ದೇವೆ ಅಂತ ರಾಹುಲ್ ಗಾಂಧಿ ಕಡ್ಡಿ ಮುರಿದಂತೆ ಹೇಳಿದ್ದಾರೆ. झारखंड के छात्रों के लिए मेरा मैसेज क्लियर है. वी कंडेम any violence against peacefully protesting students. Does not matter where it is happening. We condemn it. We are against it. We do not recommend it. We do not support it. We are very clear. कोई confusion नहीं हमारे माइंड में. तो peaceful जब तक protest हो रहा है तब उस protest को हिंसा से अटैक करना उसके खिलाफ है. ವಿದ್ಯಾರ್ಥಿಗಳ ವಿರುದ್ಧ ಬಲಪ್ರಯೋಗ ಮಾಡಿರುವುದು ತಪ್ಪು ಅಂತ ರಾಹುಲ್ ಗಾಂಧಿ ಟ್ವೀಟ್ ಮಾಡಿದ್ದಾರೆ. ಜಾರ್ಖಂಡ್ ಸರ್ಕಾರ ವಿದ್ಯಾರ್ಥಿಗಳ ಮಾತುಗಳನ್ನು ಆಲಿಸಬೇಕು ಮತ್ತು ಅವರ ಸಮಸ್ಯೆಗಳನ್ನು ತಕ್ಷಣವೇ ಪರಿಹರಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಇಲ್ಲಿ ರಾಹುಲ್ ಗಾಂಧಿ ಅವರ ಹೇಳಿಕೆ ಮತ್ತಷ್ಟು ಮಹತ್ವ ಪಡೆಯುತ್ತೆ. ಯಾಕಂದ್ರೆ ಜಾರ್ಖಂಡ್ನಲ್ಲಿ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ನೇತೃತ್ವದ ಸರ್ಕಾರ ಕಾಂಗ್ರೆಸ್ ಪಾಲುದಾರದ ಪಕ್ಷವಾಗಿದೆ. ತಮ್ಮದೇ ಮೈತ್ರಿ ಸರ್ಕಾರದ ಅವಧಿಯಲ್ಲಿ ನಡೆದ ಪೊಲೀಸ್ ಕ್ರಮದ ವಿರುದ್ಧವೇ ರಾಹುಲ್ ಗಾಂಧಿ ಧ್ವನಿ ಎತ್ತಿದ್ದು ವಿದ್ಯಾರ್ಥಿಗಳ ವಿಚಾರದಲ್ಲಿ ಅವರ ನಿಲುವು ಸ್ಪಷ್ಟವಾಗಿದೆ ಅನ್ನೋದನ್ನು ಸೂಚಿಸ್ತಾ ಇದೆ. ಈಗ ಜಾರ್ಖಂಡ್ ಸರ್ಕಾರದ ಮುಂದೆ ಎರಡು ದಾರಿಗಳಿವೆ. ಒಂದು ಬ್ಯಾರಿಕೇಡ್ಗಳನ್ನು ಮತ್ತಷ್ಟು ಎತ್ತರ ಮಾಡೋದು, ಇನ್ನೊಂದು ಮಾತುಕತೆಯ ಮೇಜನ್ನು ಮತ್ತಷ್ಟು ದೊಡ್ಡದಾಗಿಸೋದು. ಪ್ರಜಾಪ್ರಭುತ್ವದಲ್ಲಿ ಎರಡನೇ ದಾರಿಯೇ ಹೆಚ್ಚು ಪರಿಣಾಮಕಾರಿ. ವಿದ್ಯಾರ್ಥಿಗಳ ಧ್ವನಿಯನ್ನ ಲಾಠಿಯಿಂದ ಮೌನಗೊಳಿಸಬಹುದು, ಆದರೆ ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ಸಮಸ್ಯೆಯನ್ನ ಪರಿಹರಿಸಲು ಸಾಧ್ಯ ಇಲ್ಲ. ದೆಹಲಿ ಆಗಿರಲಿ, ರಾಂಚಿ ಆಗಿರಲಿ, ವಿದ್ಯಾರ್ಥಿಗಳ ಧ್ವನಿಯನ್ನ ರಾಜಕೀಯ ಬಣ್ಣದಲ್ಲಿ ನೋಡುವುದಕ್ಕಿಂತ ಮೊದಲು ಆ ಧ್ವನಿಯ ಹಿಂದೆ ಇರುವ ಸಮಸ್ಯೆಯನ್ನ ಸರ್ಕಾರ ಆಲಿಸಲೇಬೇಕು.